ಹಾಯ್, ಎಲ್ಲರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಪಯಣದ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕಾರ್ಗಿಲ್ನಲ್ಲಿ ಮಡಿದ ಯೋಧರಿಗೆ ನಮಿಸುತ್ತಾ ನನ್ನ ಪಯಣ ಇಂದು ಶುರುವಾಗಿದ್ದು ಕುಶನ್ ನಗರದಿಂದ ಕಣಿವೆ ಗ್ರಾಮದ ರಾಂಪುರಕ್ಕೆ. ಈ ಗ್ರಾಮದ ವೀರ ಯೋಧ ಇತಿಹಾಸದ ಪುಟ ಸೇರಿದ ಆರ್.ಜೆ. ಸತೀಶ್ ರವರ ಸ್ಮಾರಕಕ್ಕೆ. ಇವರು ತಮ್ಮ ಸೇನೆಯನ್ನು 20ನೇ ವರ್ಷಕ್ಕೆ ಸೇರಿ 3 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿದರು. ತನ್ನ 23ನೇ ವರ್ಷದಲ್ಲಿ 1999 ಜನವರಿ 10ರಂದು ಕಾರ್ಗಿಲ್ನಲ್ಲಿ ವೀರಮರಣಪ್ಪುತ್ತಾರೆ. ಇಂದಿಗೂ ಅವರು ಅಜರಾಮರವಾಗಿ ಸ್ಮಾರಕವಾಗಿ ಹಲವು ಯುವ ಪೀಳಿಗೆ, ಯುವ ಸಮೂಹಕ್ಕೆ ಆದರ್ಶ ವ್ಯಕ್ತಿಯಾಗಿರುತ್ತಾರೆ. ಇಂದಿನ ಯುವ ಪೀಳಿಗೆಗೆ ನನ್ನ ಒಂದು ಪುಟ್ಟ ಮನವಿ: ಮುಂದಿನ ನಿಮ್ಮ ಜೀವನದಲ್ಲಿ ಇಂತಹ ವ್ಯಕ್ತಿಗಳನ್ನು ನಿಮ್ಮ ಆದರ್ಶ ವ್ಯಕ್ತಿಗಳನ್ನಾಗಿ ತೆಗೆದುಕೊಂಡು ದೇಶದ ಬಗ್ಗೆ, ಸಮಾಜದ ಬಗ್ಗೆ ಹೆಚ್ಚು ಗೌರವವನ್ನು ಇಟ್ಟುಕೊಂಡು ಒಂದು ಉತ್ತಮ ಪ್ರಜೆಯಾಗಿ ಎಂದು ಹೇಳುವ ಮುಖಾಂತರ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಕೊನೆಯದಾಗಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರಕಾರ ಚಳಿ, ಗಾಳಿ, ಮಳೆ, ಬೆಟ್ಟ, ಗುಡ್ಡ, ಮುಳ್ಳು, ಹಾದಿ ಏನೇ ಇರಲಿ ಅಲ್ಲೆಲ್ಲ ಬಂದು ತಮ್ಮ ಕೆಲಸವನ್ನು ನಿರ್ವಹಿಸುವಂತಹ ಸೈನಿಕರೇ ನಿಜವಾದ ಹೀರೋಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ, ಸೈನಿಕರು ಯಾವುದೇ ಪರಿಸ್ಥಿತಿಯಲ್ಲಿ ಬೇಕಾದ್ರೂ ಹೋರಾಟ ಮಾಡಿ ದೇಶವನ್ನು ಹಾಗೂ ಜನರನ್ನು ರಕ್ಷಣೆ ಮಾಡುವಂತಹ ಕಾರ್ಯದಲ್ಲಿ ತೊಡಗುತ್ತಾರೆ ಎಂದು ಹೇಳುವ ಮುಖಾಂತರ ಎಲ್ಲ ಸೈನಿಕರಿಗೂ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಿದ್ದೀನಿ. ಧನ್ಯವಾದಗಳು. ಅಳಿಸಿದರು ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲಿ ಹರಿಯುವನ ನಿನ್ ಎದೆಯಲ್ಲ ಬದುಕುವನ ನನಗಾಗಿ ಎಂದೆಂದೂ ಅಳದಿರು.